ಎಲ್ಲರಿಗೂ ನಮಸ್ಕಾರ. ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾನ ಮನಸ್ಕರ ವೇದಿಕೆ ಅಥವಾ ಸಂಘದ ವತಿಯಿಂದ ನಾವು ನೆಲಮಂಗಲದಲ್ಲಿರ್ತಕ್ಕಂಥ ಒಂದು ಅನಾಥಾಶ್ರಮಕ್ಕೆ ಪಾತ್ರೆಗಳನ್ನು ಕೊಡುಗೆಯಾಗಿ ನೀಡಿದ್ದೀವಿ. ನಮ್ಮ ಸ್ನೇಹಿತರಾದಂಥ ರೇವಂತು, ಸಂದೀಪು, ಧೀರಜ್ಜು, ಸಂತೋಷು ಹಾಗೂ ಗಿರೀಶ್ ಇವರ ಒಂದು ಸಹಾಯದಿಂದ ಅನಾಥಾಶ್ರಮ ಅಂದರೆ ಬಡವರು ಎಲ್ಲಿ ಅಥವಾ ಯಾರು ಅನಾಥರಿದ್ದಾರೆ ಅವರನ್ನು ನೋಡ್ಕೊಳ್ತಕ್ಕಂತಹ ಒಂದು ಅನಾಥಾಶ್ರಮ ಇದೆ. ಇದರ ಸಾರಥ್ಯವನ್ನು ಗಂಗಾಧರ್ ಅಂತವರು ವಹಿಸ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆ ಅನ್ನ ಮಿಗುವಂಥದ್ದು ಅಥವಾ ಕಾರ್ಯಕ್ರಮಗಳಲ್ಲಿ ಅನ್ನನ ಆಚೆ ಕಡೆ ಚೆಲ್ತಕ್ಕಂಥ ಒಂದು ಪ್ರವೃತ್ತಿ ನಡೀತಾ ಇರ್ತದೆ. ಇದನ್ನು ಯಾರಾದರೂ ಕೊಡುವಂಥವ್ರು ಅವ್ರಿಗೆ ಕೊಡೋದ್ರ ಮುಖೇನ ಆದಷ್ಟು ಬಡವರಿಗೆ ಸಹಾಯ ಮಾಡ್ಬೋದು ಅಂತ ಪಾತ್ರೆಗಳನ್ನು ಕೇಳಿದರು. ಅದನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮ್ಮ ಉದ್ದೇಶ ನಾವು ಮಾಡಿರೋದನ್ನ ತೋರಿಸ್ಕೊಳ್ಳೋದಲ್ಲ, ನಮ್ಮಿಂದ ಪ್ರೇರೇಪಣೆ ಆಗಿ ಬೇರೆ ಬೇರೆ ಕಾರ್ಯಗಳನ್ನು ಸಮಾಜಮುಖಿಯಾಗಿ ಮಾಡಬೇಕು. ನಾವು ದುಡಿಯುವಂಥ ದುಡ್ಡು ಈ ರೀತಿಯಾಗಿ ಸಮಾಜಕ್ಕೆ ಒಳಿತನ್ನು ನೀಡಬೇಕು ಅನ್ನೋದು ನಮ್ಮ ಈ ಒಂದು ವಿಡಿಯೋದ ಆಶಯ. ಬನ್ನಿ ಆ ವಿಡಿಯೋನ ನಿಮಗೆ ತೋರಿಸ್ತೀನಿ, ನೋಡೋಣ. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆಟೋ ಗಂಗಾಧರ್ ನೆಲಮಂಗಲ. ಸ್ನೇಹಿತರೆ, ಇಷ್ಟು ಜನ ಸೇರಿ ಅಣ್ಣಂದಿರು ಈ ದಿನ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ನನಗೆ. ಯಾಕಂದ್ರೆ ಒಂದು ಜನಸೇವಕ ಚಾರಿಟಬಲ್ ಟ್ರಸ್ಟ್ಗೆ ಈ ದಿನ ಪಾತ್ರೆ ಬೇಕು ಅಂತ ನಾನು ಹಾಕಿದ್ದೆ. ಯಾಕಂದ್ರೆ ಊಟ ತರಲಿಕ್ಕೆ ಮತ್ತೆ ಅಡಿಗೆ ಮಾಡಲಿಕ್ಕೆ. ನೋಡಿ ಸ್ನೇಹಿತರೆ, ಇಷ್ಟು ಜನ ಈ ಸೇರಿ ಅಣ್ಣ ತಮ್ಮಂದಿರು ಪಾತ್ರೆಯನ್ನು ಕೊಡಿಸಿದ್ದಾರೆ. ಏನು ಅನಿಸ್ತಾ ಇದೆ ಬ್ರದರ್? ನಾನು ಮಾತಾಡೋ ಸೇರಿ ಇದೆಲ್ಲ ನಮಗೆ ಸ್ಫೂರ್ತಿ ರಾಜೇಶ್ ಅವರು. ರಾಜೇಶ್ ಸರ್ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ರಾಜೇಶ್ ಅಂತ. ನಮ್ಮ ಸ್ನೇಹಿತರುಗಳು ಧೀರಜ್ಜು ಮತ್ತು ರೇವಂತು, ಸಂತೋಷ್ ಮತ್ತು ಗಿರೀಶ್ ಹಾಗೂ ಸಂದೀಪ್ ಅವರ ಒತ್ತಾಸೆಯ ಮೇರೆಗೆ ಈ ಒಂದು ಕಾರ್ಯ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡ್ವಿ. ಅದರ ಪ್ರತಿಫಲವಾಗಿ ಇವತ್ತು ಕೊಡಬೇಕು ಅಂತ ಮಾತಾಡಿಕೊಂಡು ಇವತ್ತು ತಂದಿದ್ದೀವಿ. ಈ ಒಂದು ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕರಾದಂತಹ ಗಂಗಾಧರ್ ಅವ್ರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಹಂಬಲ ಎಲ್ರಿಗೂ ಬರಲ್ಲ. ಆ ಹಂಬಲ ಹೊಂದಿರತಕ್ಕಂಥ ಇವರು ಸಮಾಜಮುಖಿಯಾಗಿ ನಡೀತಕ್ಕಂಥ ಒಂದು ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ಸಣ್ಣದೊಂದು ಕಾಣಿಕೆಯನ್ನು ನಮ್ಮ ಸ್ನೇಹಿತರ ಮುಖೇನ ಅರ್ಪಿಸಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಈ ಒಂದು ವಿಡಿಯೋ ಮಾಡ್ತಾ ಉದ್ದೇಶ ಈ ಒಂದು ವಿಡಿಯೋ ಮಾಡಿ ಕೊಡ್ತಾ ಇರೋ ಉದ್ದೇಶ ಏನಂದ್ರೆ ಇದೊಂದು ಪ್ರಚಾರಕ್ಕಾಗಿ ಅಲ್ಲ, ಇನ್ನೊಬ್ಬರ ಪ್ರೋತ್ಸಾಹಕ್ಕಾಗಿ. ಇವತ್ತು ಇವರೊಂದು ವಿಡಿಯೋ ಮಾಡಾಕಿ ನಮಗೆ ಪಾತ್ರೆ ಬೇಕು ಅಂತ ಹೇಳಿದ್ರು. ಅದರಿಂದಾಗಿ 10 ಜನ ಸಹಾಯ ಮಾಡಿ ಒಂದು ಪಾತ್ರೆನ ಕೊಡುಗೆ ಕೊಟ್ಟಿದ್ದೀವಿ. ಇದೇ ತರ ಇನ್ನೊಬ್ರು ಏನಾದರೂ ಸ್ಫೂರ್ತಿಯಾಗಿ ಅವ್ರಿಗೆ ಏನ್ ಸಹಾಯ ಮಾಡುತ್ತೋ ಅದನ್ನ ಸಹಾಯ ಮಾಡ್ಬೋದು. ಅದಕ್ಕೋಸ್ಕರ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಇಷ್ಟು ಜನ ಸೇರಿ ಪಾತ್ರೆ ಕೊಡಿಸಿದ್ದಾರೆ ಅಂದ್ರೆ ಇದು ಸಣ್ಣ ಮಟ್ಟದ ಪಾತ್ರೆ ಅಲ್ಲ, 4 ಪಾತ್ರೆ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ನಮ್ಮ ಆಶ್ರಮಕ್ಕೆ ಅಂದ್ರೆ ಜನಗಳ ಆಶ್ರಮಕ್ಕೆ, ಅನಾಥರಿಗೆ, ರೋಡಲ್ಲಿ ಬಿದ್ದಿರತಕ್ಕಂಥ ವ್ಯಕ್ತಿಗಳಿಗೆ ಒಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದೆ. ಈಗ ಸೇವೆ ಮಾಡಕ್ ಪಾತ್ರೆ ಬೇಕಾಗಿತ್ತು. ಇನ್ನು ಹಲವಾರು ಜನರು ಅಣ್ಣ ತಮ್ಮಂದಿರು ಎಲ್ಲ ಹೆಲ್ಪ್ ಮಾಡಿ. ಯಾಕಂದ್ರೆ ಈಗ ರೇಷನ್ ತರಬೇಕು, ನಿಮ್ಮ ಕೈಯಲ್ಲಾದ ಸಹಾಯ ದಿನಸಿ ಸಾಮಾನ್ಯಗಳು ತಂದು ಕೊಡ್ಬೋದು ನಮ್ಮ ಟ್ರಸ್ಟ್ಗೆ. ನೋಡಿ ಅಣ್ಣಂದಿರು ಎಲ್ಲರೂ ಹೆಲ್ಪ್ ಮಾಡಿ ಇದನ್ನ ತುಂಬಾ ನನಗೆ ಖುಷಿ ಆಯ್ತು. ಯಾಕಂದ್ರೆ ನನಗೊಂದು ಸರ್ಪ್ರೈಸ್ ಆಯ್ತು. ನನಗೆ ತುಂಬಾ ಥ್ಯಾಂಕ್ ಯು ಅಣ್ಣ, ಎಲ್ಲರಿಗೂ ಧನ್ಯವಾದ. ತುಂಬಾ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈ ಒಂದು ಕಾರ್ಯಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡುವಂಥ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿರ್ತಾರೆ, ಅವ್ರಿಗೆ ಮಾಡಿ ಸಮಾಜಮುಖಿಯಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ, ಪೀಸ್ಫುಲ್ ಪಾತ್ ಯೋಗ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಕಾಮೆಂಟ್ಸ್ ಮತ್ತು ಶೇರ್ಗಳನ್ನು ಮಾಡಿ ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ.